ಹಾಯ್ ಹಲೋ ನಮಸ್ಕಾರ ಎವ್ರಿವಾನ್. ಏನಪ್ಪ ಮಾಸ್ಕ್ ಹಾಕ್ಕೊಂಡು ಎಲ್ಲಿಗೋ ಹೊರಟಿದ್ದಾಳೆ ಅಂತ ಗೊತ್ತಿದ್ದೀರಾ? ನಮ್ಮ ಕೆಂಪಸ್ಸಲ್ಲಿ ನಾನಿವತ್ತು ನಮ್ಮ ಕೊಳ್ಳೇಗಾಲಕ್ಕೆ ಹೋಗ್ತಾಯಿದ್ದೀನಿ, ನಮ್ಮ ಅಮ್ಮನೂರ್ಗೆ ಹೋಗೋಣ ಅಂತೇಳಿ. ಆಲ್ರೆಡಿ ನನ್ನ ಮಗಳೋಗಿ 1 ವೀಕ್ ಆಯಿತು. ಸೊ ಇವಾಗ ನಾನು ಹೋಗ್ತಾಯಿದ್ದೀನಿ ವೆಕೇಷನ್ನು. ನಾನು ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ಬಸ್ ಹತ್ತಿದ್ದು. ಬಸ್ ಏನು ಅಷ್ಟೊಂದು ರಶ್ ಇರಲಿಲ್ಲ, ನೋಡ್ತಾ ಇರ್ಬೋದು. ಆಲ್ರೆಡಿ ಇವಾಗ ನಾನು ಕೊಳ್ಳೇಗಾಲದ ಹತ್ರ ರೀಚ್ ಆದೆ. ಇದು ಹೊಸ ಸೇತುವೆ ನಮ್ಮ ಕೊಳ್ಳೇಗಾಲದಲ್ಲಿ ಆಗಿರುವಂಥದ್ದು. ಅದು ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಹಳೆ ಸೇತುವೆ. ಸತ್ಯಗಾಲ ಬರುತ್ತಲ್ಲ, ಅಲ್ಲಿ ಮಧ್ಯದಲ್ಲಿ ಆಗಿದ್ದಂಥ ಸೇತುವೆ ಇದು. ಆ ಕಡೆ ಇದ್ದಿದ್ದ ಸೇತುವೆ ತುಂಬ ಚಿಕ್ಕದಿತ್ತು, ಇವಾಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ನೋಡಿ ಎಲ್ಲನೂ. ಕಾವೇರಿ ನೀರಂತೂ ಇಲ್ಲವೇ ಇಲ್ಲ, ಸ್ವಲ್ಪ ಫುಲ್ ಖಾಲಿಯಾಗಿ ಹೋಗಿದೆ. ನೀರು ತುಂಬಿದಾಗ ಮಳೆಗಾಲದಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಸೀನಿಕ್ಕಾಗಿರುತ್ತೆ. ನಮ್ಮೂರ ಕಡೆ ಏನೇ ಇದ್ರೂ ಚೆಂದನೇ ಅಲ್ವಾ ಕೊಳ್ಳೇಗಾಲ. ಇನ್ನು ನಾನು ಕೊಳ್ಳೇಗಾಲದ ಹತ್ತತ್ರ ಬರ್ತಿದ್ದಂಗೆ ಗದ್ದೆಗಳಲ್ಲಿ ಭತ್ತ ಎಲ್ಲ ನಾಟಿ ಮಾಡಿದಾರಲ್ಲ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲೆಲ್ಲ ಬಂದರೆ ಇನ್ನೂ ಜಾಸ್ತಿ ಹಸಿರಾಗಿರುತ್ತೆ, ಹಚ್ಚ ಹಸಿರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನಿವಾಗ ಕೊಳ್ಳೇಗಾಲಕ್ಕೆ ಬಂದು ರೀಚ್ ಆದೆ. ಗೌರ್ಮೆಂಟ್ ಬಸ್ಗಳಿಗಂತೂ ಹತ್ತೋದಕ್ಕಂತೂ ಚಾನ್ಸೇ ಸಿಗಲ್ಲ, ಯಾಕಂತಂದರೆ ಫುಲ್ ರಶ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಪ್ರೈವೇಟ್ ಬಸ್ ಹತ್ಕೊಳ್ಳೋಣ ಅಂಥೇಳಿ ಬಸ್ ಹತ್ಕೊಂಡು ಕೂತಿದ್ದೀನಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ನನ್ನ ಲೆಕ್ಕಗೆ ನಾನು ಪೋರ್ಟಬಲ್ ಫ್ಯಾನ್ನ ಕ್ಯಾರಿ ಮಾಡಿದ್ದೆ. ಸೊ ಅದನ್ನು ಯೂಸ್ ಮಾಡಿಕೊಂಡೆ, ಸೆಕೆ ಆದಾಗ ಯೂಸ್ ಮಾಡ್ಕೋಬೋದು ಅಂತೇಳಿನೇ ಪ್ಲ್ಯಾನ್ ಮಾಡಿ ತೊಗೊಬಂದಿದ್ದೆ. ಸದ್ಯ ಅದು ಚೆನ್ನಾಗಿ ಯೂಸ್ ಆಯಿತು. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು, ಬಸ್ ಬಿಡೋದಕ್ಕೆ ಇನ್ನೂ 1 ಅವರ್ ಆಗ್ತಾಯಿತ್ತು, ಅದಕ್ಕೆ ಕೂತ್ಕೊಂಡಿದ್ದೆ. ಇನ್ನು ಗೌರ್ಮೆಂಟ್ ಬಸ್ಸಲ್ಲಂತೂ ಏನಕ್ಕೆ ರಶ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇರೆ ಇವಾಗ ಫ್ರೀ ಬಿಟ್ಟಿದ್ದಾರಲ್ಲ ಲೇಡೀಸ್ಗೆ, ಫುಲ್ ರಶ್ ಇರುತ್ತೆ. ಮಂಗ್ಲ, ದೊಡ್ಡಿಂದವಾಡಿ ಆ ಕಡೆ ಎಲ್ಲ ಸುತ್ತಕೊಂಡು, ಸೊ ಅದನ್ನೆಲ್ಲ ಸುತ್ತಕೊಂಡು ಇವಾಗ ಹನೂರಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಹನೂರು ಬಸ್ ಸ್ಟಾಪ್ ಇದು. ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ಬಂದು ಬಸ್ಸಿಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದಾಗ ಬಸ್ ಸ್ಟ್ಯಾಂಡೇ ಇರಲಿಲ್ಲ, ಫುಲ್ ಬಿಸಿಲಲ್ಲಿ ನಿಂತ್ಕೊತಾ ಇದ್ವಿ. ಈಗ ಪರವಾಗಿಲ್ಲ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಬಸ್ ಸ್ಟ್ಯಾಂಡ್ ಎಲ್ಲ ಕಟ್ಸಿದ್ದಾರೆ. ನಿಜವಾಗ್ಲೂ ಆ ಡೇಸ್ ಎಲ್ಲ ನೆನೆಸ್ಕೊಂಡ್ರೆ ನಾವೆಷ್ಟೆಲ್ಲ ಕಷ್ಟಪಟ್ಟಿದ್ವಿ ಅಂತ ನೆನಪಾಗುತ್ತೆ. ಇನ್ನು ನಾನಿವಾಗ ನಮ್ಮೂರ ಹತ್ರ ರೀಚ್ ಆದರೆ ನೋಡ್ತಾ ಇರ್ಬೋದು, ನಮ್ಮೂರ ಕಡೆ ಯೂಶ್ವಲಿ ಯಾವಾಗ್ಲೂ ಹಸಿರಾಗೇ ಇರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಇವಾಗ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಫುಲ್ ಎಲ್ಲ ಒಣಗ್ದಂಗಿದೆ ಅಷ್ಟೇ. ಬಟ್ ನಮ್ಮೂರಿಗೆ ರೈನಿ ಸೀಸನಲ್ಲಿ ಮತ್ತು ಇದರಲ್ಲೆಲ್ಲ ಬಂದರೆ ತುಂಬ ಸಖತ್ತಾಗಿರುತ್ತೆ. ನಾನಿವಾಗ ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ನನ್ನ ಮಗಳು ನೋಡಿ ಆಟ ಆಡೋಕ್ಕೋಗಿ ಬಾಲೆಲ್ಲ ಚರಂಡಿಗೆ ಬೀಳಿಸಿದ್ರು. ಸೊ ಅದನ್ನು ತೊಳೆಯೋದಕ್ಕೆ ಅಂತೇಳಿ ಅವಳಿಗೆ ನೀರೆಲ್ಲ ಹಾಕ್ತಾ ಇದ್ದೆ. ಬಾಲ್ ತೊಳೆದ್ರಾ? ಚೆನ್ನಾಗಿ ತೊಳಿ ಬಾಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಮ್ಮಮ್ಮ ಊರಿಗೆ ಬಂದು ರೀಚ್ ಆಗಿದ್ದಾಯಿತು. ಇವಾಗ ಬಂದು ನಮ್ಮಮ್ಮ ನುಗ್ಗೆ ಸೊಪ್ಪು ತೊಗೊಬಂದಿದ್ದಾರೆ, ತೋರಿಸ್ತೀನಿ ರೀ. ಸೊ ಅದನ್ನು ಬಿಡಿಸಿ ರಾತ್ರಿಗೆ ಮುದ್ದೆ ಮತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡಿ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ. ಅದಕ್ಕೋಸ್ಕರ ಸೊಪ್ಪು ಬಿಡಿಸ್ಕೋಬೇಕು ಇವಾಗ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ, ನಾನು ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತೇಳಿ ಹೊರಗಡೆ ಬಂದಿದ್ದೀನಿ. ಇದೇ ನಮ್ಮ ಮನೆ. ಹೋಮ್ ಟೂರ್ ಮಾಡ್ತೀನಿ ನಾನು, ಒಂದು ವೀಡಿಯೋ, ಸಿಂಪಲ್ ವೀಡಿಯೋ ಮಾಡ್ತೀನಿ ಅದನ್ನು. ನಮ್ಮದೇನು ಅಷ್ಟೊಂದು ದೊಡ್ಡ ಮನೆ ಅಲ್ಲ. ಸೊ ನುಗ್ಗೆ ಸೊಪ್ಪು ನೋಡಿ ತೋರಿಸ್ತೀನಿ. ನೋಡಿ ತೊಗೊಬಂದಿದ್ದಾರೆ, ಪಂಚೆ ಮೇಲೆ ಹಾಕಿದ್ದಾರೆ ನಮ್ಮಮ್ಮ. ಸೊ ಇದನ್ನು ಇವಾಗ ಬಿಡಿಸ್ಬೇಕು. ಬಿಡಿಸಿ ಉಪ್ಪು ಸಾಂಬಾರಿಗೆ ನಮ್ಮಮ್ಮ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಹೊಲದಲ್ಲಿ ಫುಲ್ಲು ಆನೆಗಳು ಜಾಸ್ತಿ ಆಗಿಬಿಟ್ಟಿದೆಯಂತೆ. ಇಷ್ಟೊಂದು 6 ಗಂಟೆ ಆದರೆ ಸಾಕು ಅಂತೇಳಿ 6 ಗಂಟೆಗೆ ಆನೆಗಳು ಬಂದುಬಿಡುತ್ತಂತೆ. ಅದಕ್ಕೆ ನಮ್ಮಪ್ಪ ಮತ್ತು ನನ್ನ ತಮ್ಮ ಬೇಗ ಹೋಗ್ತಾರಂತೆ. ಸೊ ಅದಕ್ಕೆ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಹೋಮ್ ಟೂರು ನಾಳೆ ನಾಳಿದ್ದು ಸ್ವಲ್ಪ ಮನೆದು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಅದೆಲ್ಲ ಬಂದಿದೆ. ಅದನ್ನೆಲ್ಲ ಅರೇಂಜ್ ಮಾಡಿದ್ಮೇಲೆ ಹೋಮ್ ಟೂರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸೊಪ್ಪು ಬಿಡಿಸ್ಬೇಕು, ಮತ್ತೆ ಸಿಗ್ತೀನಿ. ಬಾಯ್. ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವಾಗ ನಿನ್ನೆ ನೈಟು ಅಮ್ಮ ಮುದ್ದೆ ಎಲ್ಲ ಮಾಡಿದರು, ತಿಂದಿದ್ದೆಲ್ಲ ಆಯಿತು. ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನಿದು ಈ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ನೆನ್ನೆ ನೈಟು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿತ್ತು ನನಗಂತೂ. ನೆನ್ನೆ ಬೆಂಗಳೂರಿಂದ ಇಲ್ಲಿಗೆ ಜರ್ನಿ ಮಾಡ್ಕೊಬಂದು ಎಲ್ಲ ಫುಲ್ ಮಲ್ಕೋಬೇಕು ಅಂಥೇಳಿ ಬೇಗ ಮಲ್ಕೊಂಬಿಟ್ಟೆ. ಅರೌಂಡ್ 8:30ಗೆಲ್ಲ ನಿದ್ದೆ ಮಾಡಿಬಿಟ್ವಿ ಅನಿಸುತ್ತೆ. ಬೇಗ ಮಲ್ಕೊತೀವಿ ಇಲ್ಲೆಲ್ಲ, ಅದಕ್ಕೆ. ಸೊ ಇವಾಗ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಬನ್ನಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತೇಳಿ. ಇಲ್ಲಿ ಇವಾಗ ಸ್ವಲ್ಪ ಗ್ರೀನರಿ ಇಲ್ಲ. ಗ್ರೀನರಿ ಇದ್ದಾಗ ಮಳೆ, ರೈನಿ ಮತ್ತು ವಿಂಟರಲ್ಲಿ ಬಂದ್ರಂತೂ ನಮ್ಮೂರು ಸ್ವರ್ಗನೇ ಅಂತ ಹೇಳಬೇಕು, ಆ ಥರ ಇರುತ್ತೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಫುಲ್ ಇಲ್ಲೇ ಬೆಟ್ಟ ಇದೆ, ಸೂರ್ಯ ಇವಾಗ ತಾನೇ ಹುಡ್ತಾ ಇದ್ದಾರೆ. ಸೊ ಬೆಳಗ್ಗೆನೇ ನೀರು ಬಿಟ್ಟಿದ್ದಾರೆ.
ಇದು ನಮ್ಮ ಮನೆ ಸುತ್ತ ಇರೋಂಥ ವೆದರು. ಸಿಕ್ಕಾಬಟ್ಟೆ ಕೋಲ್ಡ್ ಆಗಿರುತ್ತೆ. ಈಗ ಮಾರ್ನಿಂಗ್ ಇಲ್ಲಿ ಚಳಿ ಆಗ್ತಾಯಿತ್ತು ಗಾಯ್ಸ್. ಬೆಂಗಳೂರಲ್ಲಿ ದಾಗ ಅಂತ ಉರಿತಾ ಇರುತ್ತೆ, ಇಲ್ಲಿ ಚಳಿ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ನೀರು ಹಿಡಿತಾ ಇದ್ದಾರೆ. ಏನೇ ಆದ್ರೂ ನಮ್ಮ ಸಿಟಿಯಲ್ಲಿದ್ದು ಈ ಥರ ಯಾವಾಗಲಾರು ಒಂದು ಸಾರಿ ಹಳ್ಳಿಗೆ ಬಂದಾಗ ತುಂಬ ಖುಷಿಯಾಗುತ್ತೆ. ಆ ಪೀಸ್ನೆಸ್ಸು ಮತ್ತು ಕಾಮ್ ಆಗಿರುವಂಥ ವಾತಾವರಣ ಎಲ್ಲ ತುಂಬ ಇಷ್ಟ ಆಗುತ್ತೆ. ಈ ಮೈಕ್ ತಗೊಬಂದು ಕೊಟ್ಬಿಟ್ಟಿದ್ದೀನಿ. ಹಾಯ್ ಎವ್ರಿವನ್ ಅಂತೇಳು. ಈ ಮೈಕ್ ಫಸ್ಟ್ ಕೈಯಲ್ಲಿ ಬುಕ್ ಮಾಡಿಕೊಟ್ಟಿದ್ದೀನಿ. ಸೊ ಅದನ್ನು ಆಟ ಆಡ್ಕೊಳ್ಳಿ ಅಂತೇಳಿ ಅದು ಇಟ್ಕೊಂಡು ಫುಲ್ ಆಟ ಆಡ್ತಾ ಇದ್ದಾಳೆ. ನಾನಿವಾಗ ಕಸ ಎಲ್ಲ ಗೂಡಿಸ್ಬೇಕು. ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪೂರಿ ಸಾಗು. ಅದಾದಮೇಲೆ ನನ್ನ ತಮ್ಮನ್ನ ಟಿಬೆಟ್ ಕ್ಯಾಂಪಿಗೆ ಕರ್ಕೊಂಡೋಗು ಅಂತ ಕೇಳ್ತೀನಿ. ಅವನೇನಾದರೂ ಕರ್ಕೊಂಡೋದ್ರೆ ಇವತ್ತು ಟಿಬೆಟ್ ಕ್ಯಾಂಪ್ದು ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತೀನಿ. ಬನ್ನಿ ಹೋಗೋಣ. ತಿಂಡಿ ಎಲ್ಲ ಆದಮೇಲೆ ಸಿಗ್ತೀನಿ, ಇಲ್ಲ ತಿಂಡಿ ಪ್ರಿಪೇರ್ ಮಾಡಬೇಕಾದ್ರೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಇನ್ನು ನನಗೆ ಇಲ್ಲಿ ಖುಷಿಯಾಗಿದ್ದ ವಿಚಾರ ಏನಪ್ಪ ಅಂತಂದರೆ, ಇಲ್ಲೂ ನೋಡಿ ಒಂದು ವಾರಕ್ಕೊಂದು ಸತಿ ಬಂದು ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕೊಡ್ತಾರಂತೆ. ಸೊ ಅಂದರೆ ನಾವು ಜನರಲ್ ವೇಸ್ಟ್ ಎಲ್ಲ ಬಿಸಾಕ್ತೀವಲ್ಲ, ಇಲ್ಲೆಲ್ಲ ಬಿಸಾಕಬಾರ್ದು ಅಂತೇಳಿ ಒಂದು ಇನಿಷಿಯೇಟಿವ್ ತಗೊಂಡು ಜಿಲ್ಲಾ ಪಂಚಾಯತ್ ಕಡೆಯಿಂದನೋ ಇಲ್ಲಾಂದರೆ ಗ್ರಾಮ ಪಂಚಾಯತಿ ಕಡೆಯಿಂದ ಕೊಡಿಸಿರೋದು ಅನಿಸುತ್ತೆ. ವಾರಕ್ಕೊಂದು ಸತಿ ಬಂದು ವೇಸ್ಟ್ ಎಲ್ಲ ತೊಗೊಂಡೋಗಿ ಕೊಡ್ತಾರಂತೆ. ಒಂದು ಲೇಡಿ ಅದನ್ನು ಡ್ರೈವ್ ಮಾಡೋದಂತೆ. ನಾನು ನೋಡಲಿಲ್ಲ, ನಮ್ಮಮ್ಮ ಹೇಳಿದ್ರು ಲೇಡಿ ಓಡಿಸ್ಕೊಂಡು ಬರೋದು ಅಂತೇಳಿ. ದಿನ ಬಂದಾರಾ? ದುಡ್ಡು ಇಸ್ಕೊತಾರ? ಅವರೇ ಬಂದು ಎತ್ಕೊಯ್ತಾರೆ. ನಾನು ಈ ವಿಡಿಯೋನ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟು ನೆಕ್ಸ್ಟ್ ಡೇ ವ್ಲಾಗ್ ಅಂತೇಳಿ ಕಂಟಿನ್ಯೂಷನ್ ವ್ಲಾಗ್ ಮಾಡಿದೆ. ಮತ್ತು ಇವಾಗ ಟೆರೆಸ್ ಮೇಲೇ ಬಂದು ಮತ್ತು ಈವ್ನಿಂಗು ಎಂಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವತ್ತೇನು ಅಷ್ಟೊಂದು ಎಲ್ಲೂ ಹೋಗಲಿಲ್ಲ. ಇವಾಗ ಸ್ವಲ್ಪ ಹೊತ್ತಲ್ಲಿ ನಮ್ಮೂರಲ್ಲೇ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಲ್ ಥರ ಇದೆ. ರಿಲಿಯನ್ಸ್ ಎಲ್ಲ ಇದೆ ನೋಡಿ ನಮ್ಮ ಬೆಂಗಳೂರಲ್ಲೆಲ್ಲ, ಆ ಥರದ್ದು. ಸೊ ಅಲ್ಲೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ನನ್ನ ತಮ್ಮ ಇಬ್ಬರು ಹೋಗಿದ್ವಿ. ಐಸ್ ಕ್ರೀಮ್ ಎಲ್ಲ ತೊಗೊಬಂದ್ವಿ ತಿನ್ನೋದಕ್ಕೆ ಅಂತೇಳಿ. ತುಂಬ ಸಮ್ಮರ್ ಅಲ್ವ, ಸಿಕ್ಕಾಬಟ್ಟೆ ಬಿಸಿಲು ಗಾಯ್ಸ್. ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ಮನೇಲೇ ಇದ್ದೆ. ಇವತ್ತು ಆ್ಯಕ್ಚುಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಟಿಬೆಟ್ ಕ್ಯಾಂಪ್ ಇದೆ ನಮ್ಮೂರಲ್ಲಿ, ಅಲ್ಲಿಗೆ. ಬಟ್ ಇವಾಗೇನೋ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆಯಂತೆ. ಒಡಿಸ್ಸಾ ಅಲ್ಲಿಂದ ಎಲ್ಲ ತುಂಬ ಜನ ಬಂದಿದ್ದಾರಂತೆ ಫುಟ್ಬಾಲ್ ಮ್ಯಾಚ್ ಆಡೋದಕ್ಕೆ. ಸೊ ಅದಕ್ಕೆ ನನ್ನ ತಮ್ಮ ಇವಾಗ ಟೆಂಪಲ್ ಡೋರ್ ಎಲ್ಲ ಬಾಗಿಲೆಲ್ಲ ತೆಗ್ದಿರಲ್ಲ, ಕ್ಲೋಸ್ ಇರುತ್ತೆ. ನೀನು ಬೇಕು ಅಂದರೆ ಮ್ಯಾಚ್ ನೋಡ್ತೀನಿ ಅಂದರೆ ಕರ್ಕೊಂಡೋಗ್ಬಿಡ್ತೀನಿ, ಮ್ಯಾಚ್ ನೋಡ್ಕೊಂಡಿರು ಮತ್ತೆ ಬಂದು ಕರ್ಕೊಂಬರ್ತೀನಿ ಅಂತ ಹೇಳ್ದೆ. ಯಾಕಂದರೆ ನಮ್ಮ ತೋಟನೂ ಅಲ್ಲೇ ಇರೋದು, ಅದರಿಂದ ಹಂಗಂತ ಹೇಳ್ದೆ. ನಾನು ಸುಮ್ಮನೆ ಏನಕ್ಕೆ ವೇಸ್ಟು, ಇವಾಗ ಹೋದ್ರೂ ಬೇಡ ಅಂತೇಳಿ ಇವತ್ತು ಹೋಗಿಲ್ಲ. ನಾಳೆ ಕರ್ಕೊಂಡೋಗ್ತೀನಿ ಕನ್ಫರ್ಮ್ ಅಂತ ಹೇಳಿದ್ದಾನೆ. ನಾಳೆ ಹೋಗಬೇಕು. ಸೊ ಇವಾಗ ಬೆಂಗಳೂರಿಂದ ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ದಾರಂತೆ. ಅವರು ಕೊಳ್ಳೇಗಾಲಕ್ಕೆ ಬಂದಿದ್ದರು. ಅಲ್ಲಿಂದ ಇವಾಗ ನಮ್ಮೂರಿಗೆ ಬರ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಮತ್ತು ಅವ್ರ ಮಗ, ನಮ್ಮ ಅಣ್ಣ ಇಬ್ಬರೂ. ಅವರಿಬ್ಬರು ಬಂದರೆ ನಮ್ಮಮ್ಮ ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಅಡುಗೆ ಎಲ್ಲ ಮಾಡೋದಕ್ಕೆ ಅಂತೇಳಿ. ನಾನು ಸುಮ್ಮನೆ ಹಂಗೇ ಸ್ವಲ್ಪ ತಣ್ಣಗಿರುತ್ತೆ ಅಂತೇಳಿ ಟೆರೆಸ್ ಮೇಲೆ ಬಂದೆ. ಈವ್ನಿಂಗ್ ವ್ಯೂ ತೋರಿಸ್ತೀನಿ ನೋಡಿ. ಬೆಳಗ್ಗೆ ವ್ಯೂ ತೋರಿಸಿದ್ನಲ್ಲ, ಇವಾಗ ಈವ್ನಿಂಗ್ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತೇಳಿ. ನೋಡಿ ಫುಲ್ ಪ್ರಶಾಂತವಾಗಿದೆ ಈವ್ನಿಂಗ್ ವ್ಯೂ. ಇದೆಲ್ಲ ನಿಜವಾಗ್ಲೂ ಹಸಿರಿದ್ದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಗ್ರೀನರಿ ಇಲ್ವಲ್ಲ, ಅಷ್ಟೊಂದೇನು ಸಮ್ಮರಲ್ಲಿ ಇಷ್ಟ ಆಗಲ್ಲ ನನಗೆ. ನಮ್ಮೂರ ಕಡೆ ನಿಜವಾಗ್ಲೂ ಗ್ರೀನರಿ ಇದ್ದಾಗ ಸಿಕ್ಕಾಪಟ್ಟೆ ಸಾಕಾಗಿರುತ್ತೆ ನೋಡೋದಕ್ಕೆ. ನಮ್ಮ ಹಸ್ಬೆಂಡು ಯೂಶ್ವಲಿ ಡ್ರೈವ್ ಮಾಡೋದಕ್ಕೆ ಈ ಕಡೆ ತುಂಬ ಇಷ್ಟಪಡ್ತಾರೆ, ನಮ್ಮೂರ ಕಡೆ ಬರೋದಕ್ಕೆ. ಯಾಕಂತಂದರೆ ರೋಡ್ ಫುಲ್ ಗ್ರೀನರಿ ಆಗಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಇದೇನೇ ವ್ಯೂ ನಮ್ಮ ಮನೆಯಿಂದ. ಸೊ ನಮ್ಮ ಟೆರೆಸಲ್ಲಿ ಇಲ್ಲೆಲ್ಲ ಫುಲ್ಲು ಈ ಥರ ಟೈಲ್ಸ್ ಹಾಕ್ಸಿದ್ರು. ಅದೆಲ್ಲ ಎಲ್ಲೆಲ್ಲಿ ಒಂದೊಂದು ಕಡೆ ಸರಿಗೆ ಹಾಕಿಲ್ಲ ಅನ್ಸುತ್ತೆ. ಅವರು ಫುಲ್ ಸೋರ್ತಾ ಇತ್ತಂತೆ, ಅದಕ್ಕೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅದು ನೀರು ನಿಂತ್ಕೊಂಡು ಸೋರ್ತಾ ಇತ್ತು ಅಂಥೇಳಿ. ಸೊ ನಮ್ಮ ಮನೆದು ಮಿನಿ ತೋಟ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಹೋಮ್ ಟೂರ್ ಇನ್ನೂ ಮಾಡಿಲ್ಲ ನೋಡಿ. ನನ್ನ ಮಗಳು ಎಲ್ಲಿ ನಿಂತಿದ್ದಾಳೆ. ಅಚ್ಚು ಅಲ್ಲಿಂದ ಬಿದ್ದರೆ ಏಟಾಗುತ್ತೆ ಮಗಳೇ. ಸೊ ಇದು ಕರಿಬೇವು ಸೊಪ್ಪು ಮರ ನೋಡ್ತಾ ಇರ್ಬೋದು. ಇದೊಂದು ಕರಿಬೇವು ಸೊಪ್ಪು ಮರ, ಇದೊಂದು ಕರಿಬೇವು ಸೊಪ್ಪು ಮರ ಇದೆ. ಮತ್ತು ಇಲ್ಲಿ ಬಂದರೆ ಗುಲಾಬಿ ಹೂವು, ದಾಸವಾಳ, ಮತ್ತು 4-5 ವೆರೈಟಿ ಆಫ್ ದಾಸವಾಳ ಗಿಡ ಎಲ್ಲ ಹಾಕ್ಕೊಂಡೈತೆ ನಮ್ಮಮ್ಮ.
ಮತ್ತು ಇದು ಅಲ್ಲೊಂದು ನಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ನಲ್ಲಿ ಕಾವೇರಿ ನದಿ ನೀರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದು. ನಾನು ಆಲ್ಮೋಸ್ಟು ಪ್ರೆಗ್ನೆಂಟ್ ಇದ್ದೆ, ನನ್ನ ಡೆಲಿವರಿ ಆ ಟೈಮಲ್ಲೇ ಅವರು ಅದೆಲ್ಲ ಮಾಡಿದ್ರು ವರ್ಕೆಲ್ಲ. ಬಟ್ ಇನ್ನೂ ಕಾವೇರಿ ನೀರು ಬಿಟ್ಟಿಲ್ಲ, ಯಾವಾಗ ಬಿಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ನಿತ್ಯ ಮಲ್ಲಿಗೆ ಅಂತ ಏನೋ ಅಂತಾರೆ, ನಮ್ಮಮ್ಮ ಡೈಲಿ ಹೂ ಕಟ್ತಾ ಇರ್ತಾರೆ, ನಾನು ಕಟ್ಕೊಡ್ತಾ ಇದ್ದೀನಿ ಇವಾಗ ನಾನು ಬಂದಿದ್ದಕ್ಕೆ. ಅದನ್ನು ಹಾಕ್ಕೊಂಡಿದ್ದಾರೆ. ಇದೆರಡು ಕರಿಬೇವು ಸೊಪ್ಪು ಮರ ಇದೆ. ಸೊ ಹೋಮ್ ಟೂರ್ ಮಾಡಬೇಕು, ಮಾಡಿಲ್ಲ. ಹೋಮ್ ಟೂರ್ ಮಾಡ್ತೀನಿ ಸದ್ಯದಲ್ಲೇ. ನಮ್ಮದು ಅಷ್ಟೊಂದು ದೊಡ್ಡ ಮನೆ ಏನಲ್ಲ. ಮುಂಚೆ ವ್ಲಾಗಲ್ಲೂ ಅದೇ ಥರ ಹೇಳಿದ್ದೆ, ದೊಡ್ಡ ಮನೆ ಅಲ್ಲ ಅಂಥೇಳಿ. ಅಂದರೆ ಓಕೆ, ಹಳ್ಳಿ ಕಡೆ ಮನೆ ಹೆಂಗಿರಬೇಕೋ ಆ ಥರ ಚಿಕ್ಕದಾಗಿ ಚೊಕ್ಕದಾಗಿ ಕಟ್ಕೊಂಡಿದ್ದೀವಿ ಅಷ್ಟೇ. ಸೊ ಹೋಮ್ ಟೂರು ಮಾಡ್ತೀನಿ. ಅಲ್ಲಿ ತನಕ ಸಿ ಯು ದೆನ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.